ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗುತ್ತಲೇ ಹೋಗ್ತಾ ಇದೆ. ಈ ನಡುವೆ ಈಗ ಹೈಕಮಾಂಡ್ ನಾಯಕರ ವಿರುದ್ಧವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸುರ್ಜೇವಾಲಾ ಅವರ ವಿರುದ್ಧವಾಗಿ. ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ವಿರುದ್ಧ ಯಾಕೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ನ ನಾಯಕರು ಕೆಂಡ ಕಾರ್ತಾ ಇದ್ದಾರೆ, ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಇದನ್ನೇ ನೋಡೋಣ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಉರಿ ಸುರ್ಜೇವಾಲಾ ವಿರುದ್ಧ ಸಿಡಿದೆದ್ದ ಸಿದ್ದರಾಮಯ್ಯ ಅಂಡ್ ಟೀಮ್. ಡಿನ್ನರ್ ಪಾರ್ಟಿ ಮುಂದೂಡಿಕೆ ಮಾಡಲಾಗಿದೆ. ಇದಕ್ಕೆ ರೀಸನ್ ಸುರ್ಜೇವಾಲಾ. ಪರಮೇಶ್ವರ್ಗೆ ಫೋನ್ ಮಾಡಿದ ಸುರ್ಜೇವಾಲಾ. ಫೋನ್ ಮಾಡಿ ಡಿನ್ನರ್ ಸಭೆ ಬೇಡ ಅಂತ ಸುರ್ಜೇವಾಲಾ ಹೇಳಿದ್ರು. ಈ ಕೂಡಲೇ ಸಭೆ ರದ್ದು ಮಾಡಿ ಅಂದಿದ್ರಂತೆ ಸುರ್ಜೇವಾಲಾ ಮಾತಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಭೆ ಕರೆದಾಗಿದೆ, ಈಗ ರದ್ದು ಮಾಡಿ ಅಂದ್ರೆ ಹೇಗೆ? ಉಸ್ತುವಾರಿಗೆ ಪ್ರಶ್ನೆ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಯಾವುದೇ ಕಾರಣಕ್ಕೂ ಸಭೆ ರದ್ದು ಮಾಡಲ್ಲ, ಬೇಕಿದ್ರೆ ಸದ್ಯಕ್ಕೆ ಮುಂದೂಡುತ್ತೇವೆ ಅಂತ ಹೇಳಿದ್ರಂತೆ ಪರಂ. ಡಿಕೆಶಿ ಮಾತು ಕೇಳಿ ಸುರ್ಜೇವಾಲಾ ಹೀಗೆ ಮಾಡ್ತಿದ್ದಾರೆ. ಹೀಗಾಗಿ ಉಸ್ತುವಾರಿ ನಡೆ ವಿರುದ್ಧ ಸಿದ್ದು ಪರಂ ಕೆಂಡ ಕಾರ್ತಾ ಇದ್ದಾರೆ. ಈಗ ಗಮನಿಸ್ತಾ ಇದ್ದೀವಿ, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಈಗ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಎಲ್ಲೋ ಒಂದ್ ಕಡೆ ಕೆಂಡ ಕಾರ್ತಾ ಇರೋದು. ಸುರ್ಜೇವಾಲಾ ವಿರುದ್ಧ ಸಿದ್ದರಾಮಯ್ಯ ಟೀಮ್ ಸಿಡಿದೆದ್ದಿದೆ. ಡಿನ್ನರ್ ಪಾರ್ಟಿ ಮುಂದೂಡಿಕೆ ವಿಚಾರ ಏನಿದೆಯಲ್ಲ, ಅದು ಸುರ್ಜೇವಾಲಾ ಅವರೇ ಕಾರಣ. ಪರಮೇಶ್ವರ್ಗೆ ಫೋನ್ ಮಾಡಿದ್ದಾರೆ ಸುರ್ಜೇವಾಲಾ. ಫೋನ್ ಮಾಡಿ ಡಿನ್ನರ್ ಸಭೆ ಮಾಡಬೇಡಿ ಅಂತ ಹೇಳ್ತಾರೆ. ಈ ಕೂಡಲೇ ಸಭೆ ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಮಾತಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಅಲ್ಲೇ ಸಭೆ ಕರೆದಾಗಿದೆ, ಎಲ್ರಿಗೂ ಹೇಳ್ಬಿಟ್ಟಿದೀವಿ, ಈಗ ರದ್ದು ಮಾಡಿ ಅಂದ್ರೆ ಹೇಗೆ ಅಂತ ಉಸ್ತುವಾರಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಸಭೆ ರದ್ದು ಮಾಡಲ್ಲ, ಬೇಕಿದ್ರೆ ಸದ್ಯಕ್ಕೆ ಮುಂದೂಡ್ತೇವೆ ಅಂತ ಹೇಳಿದಾರಂತೆ ಪರಂ ಅವರು. ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಂತ ಮಾತನ್ನ ಕೇಳಿ ಸುರ್ಜೇವಾಲಾ ಈ ರೀತಿಯಾಗಿ ಮಾಡಿದ್ದು ಸಹಜವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಅಸಮಾಧಾನ ತರಿಸಿದೆ, ಸಿಟ್ಟು ತರಿಸಿದೆ. ಇದರಿಂದಾನೇ ಈಗ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದು.